ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಸತಿ ಗ್ರಾಮದಲ್ಲಿ ನೆರವೇರಿತ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವಸತಿ ಗ್ರಾಮದ ಸಮಸ್ತ ಗುರುಹಿರಿಯರೇ, ಯುವಕರೇ, ನಮ್ಮ ಅಭಿಮಾನಿಗಳೇ. ಸೊ ಇವತ್ತು ಯಾಕಂದ್ರೆ ಹುಣಸಾಳ ಕಾರ್ಯಕ್ರಮಗಳು ನಿಮ್ಮ ವಸತಿ ಊರವ್ರು ಬಂದು ಭಾಳ ಒತ್ತಾಯ ಮಾಡಿದ್ರು, ತಾವು ಇಲ್ಲಿ ಬರಬೇಕು, ನಿಮ್ಮ ಉದ್ಘಾಟನೆ ಮಾಡ್ಬೇಕಂತೇಳಿ. ಅದಕ್ಕೆಲ್ಲ ಬಂದಾಗ ಇವತ್ತಂದ್ರೆ ಶಾಲಾ ಕಟ್ಟಡಗಳು ಇರ್ಬೋದು, ಅಂಗನವಾಡಿ ಇರ್ಬೋದು, ಅಥವಾ ಗರಡಿ ಮನೆ ಇರ್ಬೋದು, ಆಮೇಲೆ ಲೈಬ್ರರಿ ಅಂದ್ರೆ ಭಾಳ ಚೆಂದಾಗಿ ಅಂದ್ರೆ ಅಂಗನವಾಡಿ ಅಂತ ಭಾಳ ಅಗದಿ ಚಲೋ ಆಗೈತೆ, ಅಂದ್ರೆ ಬಿಲ್ಡಿಂಗ್ ಚಲೋ ಆಗೈತಿ. ಅದಕ್ಕೆ ಹೊಸಟಿ ಗ್ರಾಮದಾಗ ಹೆಚ್ಚು ಕಮ್ಮಿ ಎಲ್ಲ ನಾ MLA ಆದ್ರಿಂದ ದೇವಸ್ಥಾನ ಕೆಲಸಗಳು ಎಲ್ಲ ಹಾಕೋತ ಬಂದವು. ಇನ್ನೊಂದೆರಡು ದೇವಸ್ಥಾನ ಬೇಡಿಕೆ ಇಟ್ಟಿದ್ರಿ, ಅವನು ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಆದಷ್ಟು ಬೇಗ ಅವೆಲ್ಲ ದೇವ್ರ ಕೆಲಸ ಎಲ್ಲ ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ನಾವು ಯಾಕಂದ್ರೆ ಈ ದೇವಸ್ಥಾನ ಸಾಲಿ ಕಟ್ಟೋದು ಇದೆಲ್ಲ ಯಾವಾಗಲೂ ಇದ್ದೇ ಇರ್ತೈತೆ, ಅದು ಆಗ್ತೈತೆ ಅಂದ್ರೆ 4 ದಿವಸ ಹೆಚ್ಚು ಕಮ್ಮಿ. ಆದರೆ ನಮ್ಮ ತಲೆಯಾಗಂದ್ರೆ 2 ದಿವಸ ಅಂದ್ರೆ ಒಂದು ಈ ರೋಡ್ ಮಾಡ್ತೀನಿ, ಇನ್ನೊಂದು ಸಲ ಅಂದ್ರೆ ನಮ್ದು ಲಕ್ಷ್ಮೇಶ್ವರದಿಂದ ಪೂರ್ತಿ ಅಲ್ಲಿ ಹೋಗಿ ಇನ್ನೊಂದು ಬೆಚ್ ರೋಡ್ ಆಗಬೇಕು. ಮತ್ತು ಹೆಂಗಾರ ಮಾಡಿ ಕಿನಾಲಕ್ಕೆ ನೀರು ಬಂದಾಗ ನಿಮ್ಮ ಹಳೆ ಪಾರ್ ನೀರು ಆಗಬೇಕು. ಯಾಕಂದ್ರೆ ಬೆಳಿಗ್ಗೆ ಒಂದು ಮುಣಿಕಿದ್ರೆ ಮಳೆ ಬರಂಗಿಲ್ಲ. ರಸ್ತೆ ಇವತ್ತು ಕೆಟ್ಟಿದ್ರೆ 10 ದಿವಸ ಬಿಟ್ಟು 10 ತಿಂಗಳು ಬಿಟ್ಟು ಮಾಡ್ಬೋದು. ಅದಕ್ಕೆ ನಮ್ಮ ತಲೆಯಾಗ ಕುಳ್ಳೈತೆ. ಅದಕ್ಕೆ ಹೆಂಗೆ ಯಾಕಂದ್ರೆ ಲಕ್ಷ್ಮೇಶ್ವರ ಮನಕುಬಿಗೆ ಅಲ್ಲಿಗೆ ಕಾವಲಿಗೆ ನೀರು ತಂದು ಹಚ್ಚದಾಗ ರಾಮಾಯಣ ಹಿಡ್ಬೋದೈತೆ, ನೀವೇ ನೋಡ್ತೀರ. ಅದಕ್ಕೆ ಇದನ್ನು ಹೆಂಗಾರ ಮಾಡಿ ನೀರು ಹಾಕಿಗೆ. ಯಾಕಂದ್ರೆ ಭಾಳ ಅಂದ್ರೆ ಜುಲೈ ತಿಂಗಳೊಳಗೆ ಇಷ್ಟು ಕೆಟ್ಟ ಬಿಸಿಲು ಯಾವಾಗ ನೋಡಕ್ಕಿಲ್ಲ, ಅಂದ್ರೆ ಮಳೆ ಇಷ್ಟು ಕೈ ಕೊಡ್ತೈತಲ್ಲ. ಅದಕ್ಕೆ ನಾವೆಲ್ಲ ದೇವ್ರ ಕಡೆ ಅದ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಮಳೆ ಆಗ್ತಂದ್ರೆ ನಮ್ಮ ರೈತರು ಬದುಕ್ತಾರೆ, ನಮ್ಮ ರೈತರು ಬದುಕ್ತಾರೆ, ನಾವೆಲ್ಲ ಬದುಕ್ತೇವೆ. ಅದಕ್ಕೆ ದೇವ್ರ ಕಡೆ ಇವತ್ತೆಲ್ಲ ಸಂಜೆಗೆ ನೀವು ಪ್ರಾರ್ಥನೆ ಮಾಡ್ತಾರೆ, ಜಲ್ದಿ ಮಳೆ ಆಗಲಿ ಅಂತೇಳಿ ನಾವು ಮಾಡ್ಕೊತೀವಿ. ನಮ್ಗಂದ್ರೆ ದೇವಸ್ಥಾನ ಕೆಲಸ ಮಾಡೇ ಮಾಡ್ತು. ಶಾಶ್ವತ ಆದಂಥ ರೋಡು, ನೀರಿನ 2 ವ್ಯವಸ್ಥೆ ಮುಂದೆ ಖಂಡಿತ ಮಾಡ್ತೀನಿ. ಅದಕ್ಕೆ ಹೊಸಟಿ ಗ್ರಾಮದ ಗುರು ಹಿರಿಯರು, ಯುವಕರು ತಾವೆಲ್ಲರೂ ನಮ್ಮ ಮ್ಯಾಗ ಭಾಳ ಪ್ರೀತಿ ಅಭಿಮಾನದಿಂದ ಇದ್ರಿ. ಆ ಪ್ರೀತಿ, ಅಭಿಮಾನ, ವಿಶ್ವಾಸ ಕಡಿತನಕ ನಮ್ಮ ಮ್ಯಾಗಿರ್ಲಿ, ಯಾವತ್ತು ಕಡಿಮೆ ಅಂತ ಹೇಳುತ್ತಾ ತಾವು ಇವತ್ತಿಲ್ಲ ಚಿಕ್ಕ ಸಮಾರಂಭ ಆದರೂ ನಮಗೆಲ್ಲ ಕರೆದ ಊರಿನೆಲ್ಲ ಪ್ರಮುಖರು, ವಿಶೇಷವಾಗಿ ಯುವಕರು, ಎಲ್ಲ ಮುಖಂಡರು ಭಾಳ ಅದ್ದೂರಿಯಾಗಿ ನಮ್ಗೆ ಗೌರವ ಕೊಟ್ಟು ಸರ್ಕಾರ ಮಾಡಿ ತಮಗೆಲ್ಲ ಅನಂತ ಕೋಟಿ ಧನ್ಯವಾದ. ಅದು ಹೇಳಿದ